ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಆರ್ಸಿಬಿ ಫುಲ್ ನಮ್ದೇ ಇವತ್ತು. ಆರ್ಸಿಬಿ We are the defending champions. ಯಾರಾದ್ರೂ ಇದಿರೇನೋ ಗಂಟು ಮನೆ ತೊಳಕ್ಕೆ ಬೇಕು JCB, ನಾವು ಬಂದಿರೋದು RCB. ಇನ್ನು RCB ಅಭಿಮಾನಿ ಶಿವಮೊಗ್ಗದಿಂದ ಶಿವಕುಮಾರ್ ನಮ್ಮ ಜೊತೆ ಇದ್ದಾರೆ. ಶಿವಕುಮಾರ್, ಯಾವ ಮ್ಯಾಚ್ನ ನೋಡಿದ್ರ ಯಾವ ಥರ ಅನಿಸ್ತು, ಎಷ್ಟು ಖುಷಿ ಆಯಿತು? ಹಲೋ ಶಿವಕುಮಾರ್, ನಮ್ಮ ಧ್ವನಿ ಕೇಳಿಸ್ತಾ ಇದ್ದೀನಾ? ಬೇಕಾತೆ ಹೇಳಿ, ನಾನು ಗುಜರಾತ್ಗೆ ಬರ್ತೀನಿ, ನಿನ್ ಮನೆಗೆ ಕೊಡ್ತೀನಿ. ಇನ್ನು RCB ಅಭಿಮಾನಿ ಧಾರವಾಡದಿಂದ ಪುಷ್ಪ ಅವರು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ಪುಷ್ಪ, RCB ಮ್ಯಾಚ್ನ ನೋಡಿದ್ರ ಫೈನಲ್ ಪಂದ್ಯ ಹೇಗನ್ನಿಸ್ತು, ಎಷ್ಟು ಖುಷಿ ಆಯಿತು? ಊಟನ ಮಾಡಿರ್ಲಿಲ್ಲ, ನಾವು ನೋಡ್ತಾನೆ ಕುತ್ಕೊಂಡಿದ್ವಿ. ನಮ್ಮ ಮಗಳು ಒಬ್ಳು 16 ಮಂದಿ ಇದಾಳೆ, ಆದ್ರೂ ನಾವು ಅವಳ ಜೋಡಿ ಚೇಂಜಿಂಗ್ ಇದ್ರೆ ಅವಳು ಯಾವ ಚಾನಲ್ ಹಾಕಂಗಿಲ್ಲ, ಅವಳಿಗೆ ಅದೇ ಬೇಕು, ಆ ತರ ಇರ್ತದೆ ನಮ್ಮ ಮನೆಯಲ್ಲಿ.
ನೀವು ಕಂಪ್ಲೀಟಾಗಿ ಮ್ಯಾಚ್ನ ನೋಡಿದ್ರಾ? ಹೇಗನ್ನಿಸ್ತು ನಿಮಗೆ? ಮ್ಯಾಚ್ ನೋಡಿದೀವಿ ಸರ್ ನಾವು. ಹಾಂ, ಲಾಸ್ಟ್ ಟೈಮ್ ಕೂಡ RCB ಕಪ್ ಗೆದ್ದಿತ್ತು. ಸರ್ ನಾವು ಧಾರವಾಡದಲ್ಲಿ ಇದು ಇದರಲ್ಲಿ ಇದು ಸರ್ ನಾವು ನಿಯರ್ ನಾವು ನೋಡ್ರಿ ಸರ್ ನಮ್ಮ ಮಗಳ 16 ಮಂದಿ ಮಾತಾಡ್ತಾ ಇದ್ದಾಳೆ ಅವರು. ಕೊಡಿ ಕೊಡಿ ಮಗಳೇ ಕೊಡಿ. ಸರ್ ಅವ್ರು ಸ್ವಲ್ಪ 16 ಮಂದಿ ಇದ್ದಾಳೆ. ಓಕೆ. ಆದ್ರೆ ಅಂದ್ರೆ ಬಹಳ ಜೋರು ಕಪ್ಪಾಳೆ ಅವಳಿಗೆ. ಬಹಳ ಜೋರ್ ಬಿತ್ತು ಸರ್ ಆಟ ಅಂದ್ರೆ. ಹಾಗಾದ್ರೆ RCB ಅಪ್ಪಟ ಅಭಿಮಾನಿ ನೀವು? RCB ಅಭಿಮಾನಿ ಸರ್. ಕೊಹ್ಲಿ ತರನೇ ನಮ್ಮ ಮಗ ಒಬ್ಬ ಇದ್ದಾನೆ, ನಮ್ಮ ತಂಗಿ ಮಗ ಸರ್. ಓಕೆ ಓಕೆ, ಥ್ಯಾಂಕ್ ಯು ಪುಷ್ಪ. ನಮ್ಮ ತಂಗಿ ಮಗ ಒಬ್ಬರು. ತುಂಬಾ ಖುಷಿ ಆಯ್ತು ಸರ್. ಓಕೆ, ಥ್ಯಾಂಕ್ ಯು ಪುಷ್ಪ. ಇನ್ನು ಬೆಂಗಳೂರಿನಿಂದ ಶೋಭಾ ಅವರು ನಮ್ಮ ಜೊತೆ ಇದ್ದಾರೆ. ಶೋಭಾ, ಕಾರ್ಯಕ್ರಮನ ಮುಖ್ಯವಾಗಿ ಸಂಭ್ರಮಾಚರಣೆಯನ್ನು ನೋಡ್ತಾ ಇರ್ತೀರಾ ನೀವು. ಈಗಾಗಲೇ RCB ತಂಡ ಈಗ ಗೆದ್ದು ಬೀಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ತುಂಬಾ ಖುಷಿ ಆಗತ್ತೆ. RCB ಅಂದ್ರೆ ನಮ್ಮ ಹೆಮ್ಮೆ ಅಲ್ವಾ ಸರ್ ಅದು. ನಮ್ಮ ಬೆಂಗಳೂರು ಅಂದ್ರೆ ನಮ್ಮ ಕನ್ನಡ ಅಂತ ಅಂದ್ರೆ ನಮ್ಗೂ ಹೆಮ್ಮೆ ಅಲ್ವಾ ಸರ್. ಹೌದು. IPL ಗೆದ್ದಿದ್ದು ನಮ್ಗೆ ಗ್ಯಾರಂಟಿ ಇತ್ತು ಸರ್. ಈ ಸರಿ ವಿನ್ ಆಗ್ತಾರೆ ಅಂತಾನೆ ನಮ್ಗೆ ಗೊತ್ತಿತ್ತು. ಈ ಸರಿನೂ ಕಪ್ ನಮ್ದೇ ಅಂತಾನೆ ಗೊತ್ತಿತ್ತು ನಮ್ಗೆ. ತುಂಬಾ ಖುಷಿ ಆಯ್ತು ಸರ್. ಗೆದ್ದಿದ್ದು ತುಂಬಾ ಖುಷಿ ಆಯ್ತು. ಆದ್ರೂ ಲಾಸ್ಟ್ ಅಲ್ಲಿ ಸ್ವಲ್ಪ ಚೆನ್ನಾಗೇ ಇದ್ ಮಾಡ್ಕೊಂಡ್ರು